ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನನ್ನ ತಮ್ಮನ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅವನದು ಬರ್ತ್ಡೇ ಆಗಿದ್ದು ಜಾನ್ 22. ಸೊ ಅದರ ಸೆಲೆಬ್ರೇಷನ್ ವಿಡಿಯೋ ಇದಾಗಿರುತ್ತೆ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನೈಟ್ 12 o'clockಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿಸಿರೋದು ಅಪ್ಪ, ಅಮ್ಮ ಮತ್ತು ನನ್ನ ಚಿಕ್ಕಮ್ಮ. ನಾವು ಹೋಗೋದಕ್ಕಾಗಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಕಾಲ್ ಮಾಡಿಬಿಟ್ಟು ನಾವು ವಿಶ್ ಮಾಡ್ತಾ ಇದ್ದೀವಿ. ನನ್ನ ಮಗ ಕೂಡ ಎದ್ದಿದ್ದ, ಅವ್ರ ಮಾಮಂಗೆ ಅವನು ಕೂಡ ವಿಶ್ ಮಾಡ್ದ. ಇದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಅಂದರೆ ಜಾನ್ 22 ನನ್ನ ತಮ್ಮನ ಬರ್ತ್ಡೇ ಇದ್ದಿದ್ದು. ಸೊ ಆವತ್ತಿನ ದಿನ ನೈಟು ಫ್ಯಾಮಿಲಿಯವರೆಲ್ಲರೂ ಕೂಡ ಸೇರಿಕೊಂಡು ಹೊರಗಡೆ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ಹೊರಗಡೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಅಲ್ಲೇ ಡಿನ್ನರ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಅವತ್ತು ಸ್ವಲ್ಪ ಲೇಟಾಗಿ ಬಂದರು ಆಫೀಸಿಂದ. ಅವರು ಕೂಡ ರೆಡಿ ಆದರು. ನಾವು ಮೊದಲೇನೆ ನನ್ನ ಮಗ ರೆಡಿಯಾಗಿದ್ವಿ. ನನ್ನ ಮಗನ ಸಂಜೆ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಅವನು ಕೂಡ ಬೇಗ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಓದಿಸ್ಬಿಟ್ಟು ಅವನಿಗೂ ಕೂಡ 4:30-5 ಗಂಟೆಗೆಲ್ಲನೂ ಸ್ವಲ್ಪ ತಿನ್ನೋದಕ್ಕೆಲ್ಲ ಕೊಟ್ಟು, ಯಾಕೆಂದರೆ ಹೊರಗಡೆ ಹೋಗ್ತೀವಿ ಅಂತಂದರೆ ನೀಟಾಗಿ ತಿನ್ನೋದಿಲ್ಲ ಮಕ್ಕಳು, ಆಟ ಆಡಿಕೊಂಡು ಬೇರೆ ಕಡೆ ಗಮನ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ತಿನ್ನಿಸಿ ಅವನಿಗೂ ಕೂಡ ರೆಡಿ ಮಾಡಿಸಿದ್ದೆ. ಹಸ್ಬೆಂಡ್ ಬಂದಾದಮೇಲೆ ಅವರು ಕೂಡ ರೆಡಿ ಆದರು. ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ. ಇವಾಗ ಕೇಕ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಬೇಕಾಗೆ ಬಂದಿದ್ದೀವಿ. ಇಲ್ಲಂತೂ ತುಂಬಾ ಕೇಕ್ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ಒಂದಕ್ಕಿಂತ ಒಂದಂತೂ ನೋಡೋದಕ್ಕಂತೂ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ನನ್ನ ಚಿಕ್ಕಮ್ಮ ಒಂದು ಕೇಕ್ ಹೇಳಿದ್ದ, ಇದನ್ನು ತೊಗೊಂಬಾ, ಇದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಕೇಕ್ನ ಕೇಳಿದ್ವಿ, ಅದಿದೆ ಅಂತ ಅಂದ್ಬಿಟ್ಟು ಕೊಟ್ಟರು. ಇದೇನೇ ಅದು ಬೆಲ್ಜಿಯಂ ಚಾಕ್ಲೇಟ್ ಕೇಕ್ ಅಂತ ಅಂದ್ಬಿಟ್ಟು. ಸೊ ಅವನ ಹೆಸರೆಲ್ಲ ಬರೆಸಿ ಇವಾಗ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಕೈ ಬರ್ರಿ ಬೇಗ. ಕೇಕ್ ತೊಗೊಂಡಿದ್ದಾಯಿತು. ನನ್ನ ತಮ್ಮನ ಬರ್ತಡೆಗೆ ಇವಾಗ ಹೋಗ್ಬೇಕು. ದೊಡ್ಡ ಇದೆಯಲ್ಲ, ಆದರೆ ಇಟ್ಕೊಲ್ಲ, ಕೈಯಲ್ಲಿ ಇಟ್ಕೊತೀನಿ ನಾನು. ಏನು ಅಪ್ಪಚ್ಚಿ ಆಗಲ್ಲ, ಕರೆಕ್ಟಾಗಿ ಫಿಕ್ಸ್ ಆಯಿತು. ಈಗ ಕೇಕ್ ತೊಗೊಂಡು ಹೊರಟ್ವಿ. ನಮ್ಮ ಮನೆ ನಿಯರೇ ಲೊಕೇಶನ್ ಇರೋದು. ಸೊ 15 minutes ಜರ್ನಿ ಅಷ್ಟೇ. ಇವಾಗ ಅಪ್ಪ, ಅಮ್ಮ, ನನ್ನ ತಮ್ಮಂದಿರು, ಅಕ್ಕ, ಬಾವ, ಅಕ್ಕನ ಮಗ ಎಲ್ಲರೂ ಕೂಡ ಲೊಕೇಶನ್ ರೀಚ್ ಆಗಿದ್ದಾರೆ. ಸೊ ನಾವು ಫೋನ್ ಮಾಡಿ ಮಾತಾಡ್ಕೊಂಡ್ವಿ. ಅವರು ರೀಚ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಕೇಕ್ ತೊಗೊಂಡು ಹೋಗೋಷ್ಟರಲ್ಲಿ ಒಂದು 5 minutes ಲೇಟ್ ಆಯಿತು. ನಾವು ಪ್ಲ್ಯಾನ್ ಮಾಡಿದ್ದಿತ್ತು ಬೇರೆ ಕಡೆ. ಒಂದು ಹಿಂದಿನ ದಿನದಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಅವತ್ತಿನ ದಿನ ಹೋಗಿದ್ದೆ ಬೇರೆ ಕಡೆ. ಸೊ ನಾವಿವಾಗ ಬಂದಿರೋದು ಹಳ್ಳಿ ಸವಿಗೆ. ಸೊ ಇದು ಸಡನ್ ಪ್ಲ್ಯಾನ್ ಆಗಿಬಿಟ್ಟು ಇಲ್ಲಿಗೆ ಬಂದಿದ್ದು. ಆಚೆ ಅವರೇ ಸೋ ಬೆಸ್ಟ್. ಹೌದಾ? ಅಲ್ಲ, ಅವನ್ನ ಮಾಡಬಾರ್ದು ಅಂತ ಅವನ್ನೇ ಹಾಕ್ತೀನಿ. ಎಷ್ಟೊತ್ತಿಗೆ ಬಂದ ನೀನು ಎಷ್ಟೊತ್ತಿಗೆ ಬಂದೆ? ದೇವದಾಸ. ಹಾಂ, ಓ ಹ್ಯಾಪಿ ಬರ್ಡೇ ರಮೇಕಾ, ಹ್ಯಾಪಿ ಬರ್ಡೇ. ಅದು ಬೆಳಕು ಬರುತ್ತೆ, ಸೈಡಿಗೆ ಫುಲ್ ನಿಂತ್ಕೋಬೇಕು. ನೋಡಿ ಫ್ರೆಂಡ್ಸ್, ನನ್ನ ತಮ್ಮನ ಬರ್ತಡೇ. ಅರೆ ಫೋಸ್ ಮಾತ್ರ ನಮ್ಮ ಅಕ್ಕ ಕೊಡ್ತಿದ್ದೆ.
ಸೊ ನೋಡಿದ್ರಲ್ಲ, ಎಲ್ಲರೂ ಕೂಡ ರೀಚ್ ಆಗಿದ್ದೀವಿ. ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕು ಅಂತಂದರೆ ಬರ್ತಡೇ ಬಾಯೇನೇ ಮಿಸ್ಸಿಂಗು. ಸೊ ನನ್ನ ತಮ್ಮನು ಮತ್ತು ನಮ್ಮ ಭಾವ ಇಬ್ಬರು ಕೂಡ ವೆಜ್ ಊಟ ತೊಗೊಂಬರೋದಕ್ಕೆ ಅಂತಂದ್ಬಿಟ್ಟು ಹೊರಗಡೆ ಹೋಗಿದ್ರು. ನಾವು ಬಂದಿರೋದು ನಾನ್ ವೆಜ್ ಹೋಟೆಲ್ಗೆ. ಸೊ ಇಲ್ಲಿ ವೆಜ್ ಕೂಡ ಸಿಗುತ್ತೆ, ಬಟ್ ಲಿಮಿಟೆಡು. ಸೊ ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ವೆಜ್ ಊಟ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಮತ್ತು ಭಾವ ಇಬ್ಬರು ಕೂಡ ಹೋಗಿದ್ರು. ನನ್ನ ತಮ್ಮ ಯಾರ್ದು ಬರ್ತಡೇ ನಡೀತಾ ಇದೆ ಅವನು ಫುಲ್ ಪ್ಯೂರ್ ವೆಜ್ ಅವನು. ಇನ್ನು ಮಿಕ್ಕಿದವ್ರು ನಾವೆಲ್ಲರೂ ಕೂಡ ನಾನ್ ವೆಜಿಟೇರಿಯನ್ಸೇನೆ. ಸೊ ನಾವೆಲ್ಲ ಕೂಡ ನಾನ್ ವೆಜ್ ಅಂತಲೇ ಪ್ಲ್ಯಾನ್ ಮಾಡಿದ್ದು ಡಿನ್ನರು, ಏಕೆಂದರೆ ವಾರ ಕೂಡ ತುಂಬಾ ಚೆನ್ನಾಗಿತ್ತಲ್ಲ. ಸೊ ಎಲ್ಲರೂ ಕೂಡ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬಂದಿದ್ದು. ಸೊ ಬೇರೆ ಹೋಟೆಲ್ ಪ್ಲ್ಯಾನ್ ಮಾಡಿದ್ವಿ ನಾವು, ಆಮೇಲೆ ಫೈನಲಿ ಇದು ನಿಯರ್ ಬೈ ಇದೆ, ಯಾಕೆಂದರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಯಿತು. ಸೊ ಮನೆ ಹತ್ರ ಇರೋ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಈ ಹೋಟೆಲ್ಗೆ ಬಂದ್ವಿ. ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇವ್ನು ನೋಡ್ಬೋದು, ನಮ್ಮ ಅಕ್ಕನ ಮಗ ಚಿನ್ಮಯ್, ನನ್ನ ದೊಡ್ಡ ಮಗ, ನನ್ನ ಮಗನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗೆ ಎಲ್ಲರೂ ಕೂಡ ಕುತ್ಕೊಂಡು ಫೋಟೋಸು ವೀಡಿಯೋಸು ಎಲ್ಲ ತೊಗೊಳ್ತಾ ಇದ್ವಿ. ಸೊ ಹೋಟೆಲ್ ನೋಡೋದಕ್ಕೆ ಈ ಥರ ಇದೆ, ತುಂಬ ಸಿಂಪಲ್ಲಾಗಿ ಚಿಕ್ಕದಾಗೆ ಎಲ್ಲ ಕಡೆ ಡ್ರಾಯಿಂಗ್ಸ್ ಎಲ್ಲ ಬರೆದಿದ್ದಾರೆ. ನೋಡೋದಕ್ಕೆ ಹಳ್ಳಿ ವೈಬ್ ಥರನೇ ಕಾಣಿಸ್ತಾ ಇತ್ತು. ನನ್ನ ತಮ್ಮ ಬಂದ ಈಗ. ಸೊ ನನ್ನ ಮಗನಿಗೆ ವಿಶ್ ಮಾಡು ಅಂತಂದರೆ ನಾನು ನೈಟ್ 12 o'clockಗೆ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ನಮ್ಮ ಅಕ್ಕನ ಮಗ ಕೂಡ ವಿಶ್ ಮಾಡ್ತಾ ಇದ್ದಾನೆ. ಇನ್ನೇನು ಅವರು ಕೂಡ ಊಟ ಎಲ್ಲ ತೊಗೊಂಡು ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಅವನಿಗೆ ಫುಲ್ ಪ್ಯೂರ್ ವೆಜ್ ಊಟ. ಇವಾಗ ಕೇಕ್ ಎಲ್ಲ ಕೂಡ ಕಟ್ ಮಾಡಬೇಕು. ಬನ್ನಿ ನೀವು ಕೂಡ ಜಾಯ್ನ್ ಆಗಿ ನಮ್ಮ ಸೆಲೆಬ್ರೇಷನ್ ಜೊತೆ ನನ್ನ ತಮ್ಮಂಗೆ ನಿಮ್ಮ ಕಡೆಯಿಂದನೂ ವಿಶಸ್ನ ಕಳಿಸಿ, ಬ್ಲೆಸ್ಸಿಂಗ್ಸ್ನ ಕಳಿಸಿ. ಬನ್ನಿ ಇವಾಗ ಕೇಕ್ನ ಕಟ್ ಮಾಡಿಸೋಣ. ಜಸ್ಟ್ ಬೇಕಂತ ಇದು ಬೆಲ್ಜಿಯಂ ಚಾಕ್ಲೇಟ್ ಕೇಕ್ ಅಂತೆ, ವಿನಯನ್ ಸೆಲೆಕ್ಷನ್. ಹಾಂ, ಅಪ್ಪನೇ ಹೇಳಿದ್ದು. Happy birthday to you. Happy birthday to you. Happy birthday to you, Monday. Happy birthday to you.
ಚೆನ್ನಾಗಿತ್ತ ಊಟ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಸ್ವಲ್ಪ ಅರ್ಧ ಇಷ್ಟ ಆಯ್ತು, ಅರ್ಧ ಇಷ್ಟ ಆಯ್ತು. ಊಟ ಎಲ್ಲ ಚೆನ್ನಾಗಿತ್ತಪ್ಪ? ಹಾಂ, ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಚೆನ್ನಾಗಿ ಮಾಡಿದ್ದಾರೆ. ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಹಾಂ ಹಾಂ ಹ್ಞೂ ಹಳ್ಳಿ ಸ್ಟೈಲಾಗೆ ಹಾಂ. ಚೆನ್ನಾಗಿ ಮಾಡಿದ್ದಾರೆ. ಮಂಜೇಶ ಥ್ಯಾಂಕ್ ಯು ಟ್ರೀಟ್ ಕೊಡಿಸಿದ್ಕೆ. ಹಳ್ಳಿ ಸ್ಟೈಲಾಗಿ ಮಾಡಿದ್ದಾರೆ. ಇನ್ನು ಮತ್ತೆ ಬರಬೇಕು ಅನಿಸಿದೆ, ಹ್ಞೂ ನೋಡೋಣ. ಹ್ಞೂ ಇನ್ನು ನಮ್ಮ ಶ್ವೇತಮ್ಮನ ಬರ್ತಡೆಗೆ ಏನಾದರೂ ಅಮ್ಮ ಮನ್ಸು ನಂದಿನ್ನು ನೆಕ್ಸ್ಟು ಇನ್ನೂ ಒಂದು ವರ್ಷ ಕಾಯಬೇಕು. ಆಹಾರ ಇದೆ. ರಮೇಕಾ ಚೆನ್ನಾಗಿತ್ತ ಊಟ? ಸರಿ ಬಾಯ್ ಹೊರಟ್ರು. ಬಾಯ್ 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 ಬಾಯ್. ಹಾಂ ಅಜ್ಜಿ ತಾತ ಹಾಂ ಮಮ್ಮಿ ಹಾಂ. ದಾದರಪ್ಪ ಚಿನ್ಮಯನ ಹಾಂ ನಾನು ದಾಡಿ ಅಮ್ಮ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಇವಾಗ ಇವಾಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿದ್ದೀವಿ. ಊಟ ಮಾಡಿದ್ದಾಯ್ತು. ಇವನು ಊಟ ಮಾಡಿಲ್ಲ ನೀಟಾಗಿ. ಏಕೆ? ಒಂದು ಡೋರ್ ಓಪನ್ ಮಾಡೋಕ್ಕಾಗ್ತಿಲ್ಲ ಅವನ ಕೈಲಿ. ಪುಷ್ಕಣು ಪುಷ್ ಮಾಡಿ ಇನ್ನೊಂದ್ಸಲ ನೋಡಲ್ಲಿ ಊಟ ಮಾಡಿಲ್ಲ ಅವ್ನು ನೀಟಾಗಿ. ಏಕೆ? ಪುಷ್ ಮಾಡೋಕ್ಕೆ ಆಗ್ತಿಲ್ಲ ಅವನಿಗೆ. ಇವಾಗ ಮಾಡ್ದ. ಇವ್ರಿಗೆ ಗೊತ್ತಾಯ್ತಾ? ಹಾಂ ಗೊತ್ತಾಯ್ತು ಬಾ ಹೇಳಿದ್ಯಲ್ವಾ ಅವನು. ಹೇಳ್ದ? ಹಾಂ ಅವ್ರಿಗೆ ನಾವಲ್ಲಪ್ಪ ನೀವೇ ಸೆಲೆಕ್ಷನ್ ಮಾಡಿದ್ದು. ನಾವು ಆರಾರು ಸೆಲೆಕ್ಟ್ ಮಾಡಿದ್ದು. ನಾನು ಮನೆ ಕಂಡಿದ್ದೆ ಆದರೂ 12 ಗಂಟೆಗೆ ನಾನೇ ಅಲ್ವೇನೋ ಫಸ್ಟ್ ವಿಶ್ ಮಾಡಿದ್ದು ನಾನೇ. ಹಾಂ ನಮ್ಮ ಮಲಿಕೊಂಡು ಎದ್ದು ವಿಶ್ ಮಾಡಿದ್ದು. ನಾನೇ ಫಸ್ಟ್ ಹಾಂ ಏನೋ ನಾನೇ ಫಸ್ಟ್ ಯಾವ ಐಸ್ ಕ್ರೀಮ್ ಬೇಕು ರಮೇಕಾ? ಹಾಂ ಯಾವ ಐಸ್ ಕ್ರೀಮ್ ಬೇಕು? ಕೇಸರ್ ಪಿಸ್ತಾ. ಯಾವಾಗಲೂ ಪಿಸ್ತಾನೇನಾ? ನಿಂಗೆ ಕೋಲ್ಡ್ ಆಗಲ್ಲಲ್ವಾ? ಆದರೂ ಐಸ್ ಕ್ರೀಮ್ ಅಲ್ಲ ಗಾಳಿಲಾಗಲ್ಲ. ಗೋವಾ ಬಿಜಾಪುರ ಅವೆಲ್ಲ ಬೇಡಪ್ಪ, ಕೇಸರ್ ಪಿಸ್ತಾ. ಏನದು? ಏನ ಖಾರದ ಪುಡಿನ? ಚೆನ್ನಾಗಿಲ್ವಾ ಆಂಟಿ? ಚೆನ್ನಾಗೈತಮ್ಮ?
ಸೇಪೆಕಾಯಿ ನೀನೇನು ತಗೊಂಡು? ಐಸ್ ಕ್ರೀಮ್ ಚೆನ್ನಾಗಿತ್ತ? ಚೆನ್ನಾಗಿದೆ ಚಾಕ್ಲೇಟ್. ಕಾಪಿ ಕೇಳಿ. ನಿಂದು ಯಾವುದು? ಇವ್ರದ್ದು ಕೋಳಿ ಜಗಳ. ನೋಡಿದ್ರಲ್ಲ ನನ್ನ ತಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಯಿತು ಅವನ ಬರ್ತ್ಡೇ ಸೆಲೆಬ್ರೇಷನ್. ಎಲ್ಲರೂ ಕೂಡ ಇದ್ದೀವಿ ನಮ್ಮ ಫ್ಯಾಮಿಲಿಯವರು, ಯಾರೂ ಕೂಡ ಮಿಸ್ ಇಲ್ಲ. ಇವಾಗಂತೂ ಏನಾನ ಫಂಕ್ಷನ್ ಸೆಲೆಬ್ರೇಷನ್ ಅಂತ ಅಂದಾಗ ಯಾವುದಾದ್ರೂ ಕೆಲಸ ಅದು ಇದು ಅಂದ್ಕೊಂಡು ಯಾರಾದರೂ ಮಿಸ್ ಆಗೋಗ್ಬಿಡ್ತಾರೆ. ಬಟ್ ನನ್ನ ತಮ್ಮನ ಬರ್ತ್ಡೇಲಿ ಎಲ್ಲರೂ ಕೂಡ ಇದ್ದೀವಿ, ಯಾರೂ ಕೂಡ ಮಿಸ್ ಇಲ್ಲ. ಅದೊಂದಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಎಲ್ಲ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗೆಲ್ಲ ಮುಗಿಸ್ಕೊಂಡು ಎಲ್ಲ ಕೂಡ ಹೊರಡ್ತಾ ಇದ್ದೀವಿ. ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ ನನ್ನ ತಮ್ಮನ ಬರ್ತ್ಡೇ? ಅವನಿಗೆ ವಿಶಸ್ನ ಕಳಿಸೋದಂತೂ ಮರಿಬೇಡಿ. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ವಿಶಸ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್.